ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಂತಾಮಣಿಯಲ್ಲಿ ಮಹಿಳೆ ಕೊಲೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಮಗ ಮಾಡಿದ ನೀಚ ಕೃತ್ಯಕ್ಕೆ ತಾಯಿಗೆ ಬೆಂಕಿ ಹಚ್ಚಿದ್ರು ಕಿರಾತಕರು. ಚಿಕ್ಕಬಳ್ಳಾಪುರದ ಕೆಜಿಎನ್ ಬಡಾವಣೆಯಲ್ಲಿ ನಡೆದಿದ್ದ ಘಟನೆ ಇದು. ಆಸ್ಪತ್ರೆಗೆ ಲಕ್ಷ್ಮೀ ದೇವಮ್ಮ ಅವರನ್ನ ಶಿಫ್ಟ್ ಮಾಡಲಾಗಿತ್ತು, ಆದರೆ ಅಲ್ಲಿ ಅವರು ಮೃತಪಟ್ಟಿದ್ದಾರೆ. ಚಿಂತಾಮಣಿಯಲ್ಲಿ ಮಹಿಳೆ ಕೊಲೆ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಮಗ ಮಾಡಿದ ನೀಚ ಕೆಲಸಕ್ಕೆ ಆತನ ತಾಯಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಕಿರಾತಕರು. ಚಿಕ್ಕಬಳ್ಳಾಪುರದ ಕೆಜಿಎನ್ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿತ್ತು. ಆಸ್ಪತ್ರೆಗೆ ದಾಖಲಿಸಲಾಗಿದ್ದ ಲಕ್ಷ್ಮೀ ದೇವಮ್ಮ ಮೃತಪಟ್ಟಿದ್ದಾರೆ. ಪ್ರಕರಣದ ತನಿಖೆ ನಡೆಸಿದ ಪೊಲೀಸರಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಈ ಒಂದು ಪ್ರಕರಣ ಏನಿತ್ತು ಅಂದ್ರೆ ಒಂದು ಅಪರಿಚಿತ ಮಹಿಳೆಯ ಕೊಲೆಯಾಗಿದೆ. ಅದು ಕೂಡ ಸುಟ್ಟ ಸ್ಥಿತಿಯಲ್ಲಿ ಆಕೆಯ ದೇಹ ಪತ್ತೆಯಾಗಿತ್ತು. ಏನಿರ್ಬೋದು, ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಅಂತ ಪೊಲೀಸರು ತನಿಖೆಯನ್ನ ಚುರುಕು ಮಾಡಿದ್ರು. ಆದರೆ ಈ ಒಂದು ಪ್ರಕರಣಕ್ಕೆ ಇದೀಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಮಗ ಏನೋ ಒಂದು ಕೆಟ್ಟ ಕೆಲಸ ಅಥವಾ ತಪ್ಪು ಕೆಲಸ ಮಾಡಿರ್ತಾನೆ, ಆತನ ನೀಚ ಕೃತ್ಯಕ್ಕೆ ಆತನ ತಾಯಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಕಿರಾತಕರು. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅವರ ಫ್ಯಾಮಿಲಿ ಫೋಟೋ ಇದು. ಅವರ ಮಗ ಮಾಡಿರುವಂತಹ ಕೆಲಸಕ್ಕೆ ಆತನ ತಾಯಿಯನ್ನ ಕೊಲೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ಕೆಜಿಎನ್ ಬಡಾವಣೆಯಲ್ಲಿ ನಡೆದಿದ್ದ ಘಟನೆ. ಇನ್ನು ಆಸ್ಪತ್ರೆಗೆ ಅವರನ್ನ ಕೂಡಲೇ ಶಿಫ್ಟ್ ಮಾಡಿದ್ರು, ಅಂದ್ರೆ ಕಂಪ್ಲೀಟ್ ಆಗಿ ಸುಟ್ಟಂತಹ ಪರಿಸ್ಥಿತಿಯಲ್ಲಿದ್ರು. ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಲಕ್ಷ್ಮೀ ದೇವಮ್ಮ. ಪ್ರಕರಣದ ತನಿಖೆ ನಡೆಸಿದ ಪೊಲೀಸರಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿತ್ತು. ಏನಿದು ಘಟನೆ, ಯಾವ ಕಾರಣಕ್ಕೆ ಈ ರೀತಿ ಆಯಿತು, ಎಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಾ ಹೋಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ಅವರ ಫೋಟೋವನ್ನ. ಅಂದ್ರೆ ಅಲ್ಲಿ ಬಿಳಿ ಶರ್ಟ್ ಹಾಕೊಂಡು ಯಾರಿದ್ದಾರೆ ಅವರು ಆಕೆಯ ಮಗ. ಇನ್ನು ಈ ಕಡೆ ಏನು ನೀವು ನೋಡ್ತಾ ಇದ್ದೀರಾ, ಒಂದು ಬ್ಲೂ ಶರ್ಟ್ ಮತ್ತೆ ಒಂದು ಗ್ರೇ ಕಲರ್ ಟೀ ಶರ್ಟ್, ಅವರು ಆರೋಪಿಗಳು, ಅಂದ್ರೆ ಈ ರೀತಿ ಕೊಲೆ ಮಾಡಿರುವಂತಹ ಆರೋಪಿಗಳು. ಇನ್ನು ಮಧ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅದು ಲಕ್ಷ್ಮೀ ದೇವಮ್ಮ ಅವರ ಫೋಟೋ. ಸೊ ಅಂದ್ರೆ ಮಗ ಏನೋ ತಪ್ಪು ಕೆಲಸ ಮಾಡಿದ್ದಾನೆ, ಏನು ಕೆಲಸ ಮಾಡಿದ್ದಾನೆ ಅಂತ ನಾವು ನೋಡ್ತಾ ಹೋಗೋಣ. ಆತ ಮಾಡಿರುವಂತಹ ನೀಚ ಕೃತ್ಯಕ್ಕೆ ತಾಯಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಕಿರಾತಕರು. ಚಿಕ್ಕಬಳ್ಳಾಪುರದ ಕೆಜಿಎನ್ ಬಡಾವಣೆಯಲ್ಲಿ ಒಂದು ಘಟನೆ ನಡೆದಿದೆ. ಇನ್ನು 40 ವರ್ಷದ ಪುರುಷೋತ್ತಮ್ ಜೊತೆ 20 ವರ್ಷದ ಶ್ರಾವಣಿ ಮದುವೆ ಆಗಿರುತ್ತೆ. ಪುರುಷೋತ್ತಮ್ ಯಾರು, ಈಗ ಲಕ್ಷ್ಮೀ ದೇವಮ್ಮ ಅವರ ಮಗ. 40 ವರ್ಷ ಆಗಿರುತ್ತೆ. ಆತನಿಗೆ 20 ವರ್ಷದ ಶ್ರಾವಣಿ ಜೊತೆ ಮದುವೆ ಆಗಿರುತ್ತೆ. 4 ಮದುವೆ ಆದವನ ಜೊತೆ ತಂಗಿ ಓಡಿ ಹೋಗಿದ್ದಕ್ಕೆ ಕೋಪ ಬಂದಿರುತ್ತೆ ಆಕೆಯ ಅಣ್ಣನಿಗೆ. ಅಂದ್ರೆ 40 ವರ್ಷದ ಪುರುಷೋತ್ತಮ್ಗೆ ಇದು 4ನೇ ಮದುವೆ. ಹೀಗಾಗಿ ಆಲ್ರೆಡಿ ಮದುವೆ ಆಗಿದೆ, ಆದರೂ ಕೂಡ ತಂಗಿ ಆತನ ಜೊತೆ ಓಡ್ ಹೋಗಿದ್ದಾಳೆ ಅಂತ ಆಕೆಯ ಶ್ರಾವಣಿಯ ಅಣ್ಣನಿಗೆ ಆತನ ಮೇಲೆ ಸಿಟ್ಟು ಬಂದಿರುತ್ತೆ. ಪುರುಷೋತ್ತಮ್ ಮೇಲೆ ಹಲ್ಲೆಗೆ ಬಂದಿರ್ತಾನೆ ಶ್ರಾವಣಿ ಅಣ್ಣ ನವೀನ್. ಪುರುಷೋತ್ತಮ್ ಇರದ ಕಾರಣ ತಾಯಿಗೆ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿದ್ದಾನೆ. ಶ್ರಾವಣಿ ಅಣ್ಣ ನವೀನ್ಗೆ ಸ್ನೇಹಿತ ವಿನೋದ್ ಕೂಡ ಸಾಥ್ ನೀಡಿದ್ದಾನೆ. ನೀವೇನು ಈ ಕಡೆ ರೈಟ್ ಸೈಡ್ ನೋಡ್ತಾ ಇದ್ದೀರಾ, ಒಂದು ಬ್ಲೂ ಕಲರ್ ಶರ್ಟ್ ಹಾಗೆ ಇನ್ನೊಂದು ಗ್ರೇ ಕಲರ್ ಟೀ ಶರ್ಟ್, ಅವರೇ ಆರೋಪಿಗಳು ವಿನೋದ್ ಹಾಗೂ ನವೀನ್ ಅಂತ. ಪೊಲೀಸರಿಂದ ಸದ್ಯ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಂದ್ರೆ 40 ವರ್ಷದ ಪುರುಷೋತ್ತಮ್ ಜೊತೆ 20 ವರ್ಷದ ಶ್ರಾವಣಿ ಮದುವೆ ಆಗಿರುತ್ತೆ. 4 ಮದುವೆ ಆದವನ ಜೊತೆಗೆ ತಂಗಿ ಓಡ್ ಹೋಗಿರ್ತಾಳೆ. ಇದಕ್ಕೆ ಕೋಪ ಬಂದಿರುತ್ತೆ. ಆದ್ರೆ ಪುರುಷೋತ್ತಮ್ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿರ್ತಾನೆ ಅವರ ಅಣ್ಣ. ಆದ್ರೆ ಅಲ್ಲಿ ಆತ ಸಿಗೋದಿಲ್ಲ, ಬದಲಾಗಿ ಆತನ ತಾಯಿಗೆ ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚಲಾಗಿದೆ.